ಹಾಯ್ ಹಲೋ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದಿನ ವಿಶೇಷವಾದ ದಿನವೇ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಮನೆಯವರು ನನಗೆ ಮೀಶೋಲ್ಲಿ ಬಟ್ಟೆ ಬುಕ್ ಮಾಡಿ ತಂದಿದ್ದಾರೆ. ಬಟ್ ಅದ್ರ ಬಗ್ಗೆ ಅವ್ರಿಗೇನು ಅಷ್ಟೊಂದಾಗಿ ಐಡಿಯಾ ಇಲ್ಲ, ಹಾಗಾಗಿ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಆಮೇಲೆ ಚೆನ್ನಾಗಿ ಬಂದಿದೆ. ನಮ್ಮ ತರಲೆ ಮಗ ನೋಡಿ ಏನು ಮಾಡ್ತಿದ್ದಾನೆ, ಡಿಂಪುಮ. ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಟೊಮೊಟೊನೂ ಇರಲಿಲ್ಲ. ಟೊಮೊಟೊನೂ ಹಾಗೆ ಕ್ಯಾರೆಟು ನಾನು ಸ್ಟಾರ್ಟಪ್ ಆನ್ಲೈನಿಂದ ಬುಕ್ ಮಾಡಿ ತರಿಸಿದೆ. ತುಂಬಾ ಚೆನ್ನಾಗಿ ಡೆಲಿವರಿ ಮಾಡಿದರು. ಎಲ್ಲೋ ಏನೋ ಕೊಳ್ತೋಗಿರೋ ಥರ ಯಾವುದೂ ಇಲ್ಲ. ಮತ್ತೇನಪ್ಪ ವಿಶೇಷವಾದ ದಿನ ಅಂತಂದರೆ, ಇವತ್ತು ನಾನು ಸೀಮಂತ ಮಾಡಿ 1 ವರ್ಷ ಕಳೆದಿರುತ್ತೆ. ಟಿಂಪು ಬಂದು ನಮಗೆ, ನಮ್ಮ ಜೀವನಕ್ಕೆ, ನಮ್ಮ ಫ್ಯಾಮಿಲಿಗೆ ತುಂಬಾ ಖುಷಿ ಕೊಟ್ಟ. ಏನೇ ಆದರೂ ಮದುವೆ ಆದಮೇಲೆ ಒಂದು ಹೆಣ್ಣಿನ ಜೀವನ ಫುಲ್ಫಿಲ್ ಆಗಬೇಕಂದ್ರೆ ಅದು ತಾಯಿ ತಂದೆಯಿಂದ ಮಾತ್ರ ಅಂತಲೇ ಹೇಳ್ಬೋದು. ಹಾಗಾಗಿ ಫೋಟೋಸ್ನೆಲ್ಲ ನೋಡ್ತಾ ಇದ್ದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದೇ ಖುಷಿಗೆ ಆಚೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಬೇಡ, ಟಿಂಪುನ ಕರ್ಕೊಂಡು ಇಷ್ಟೊತ್ತಿನಲ್ಲಿ ಆಚೆ ಕರ್ಕೊಂಡು ಹೋಗೋದು ಬೇಡ, ಯಾಕಂದರೆ ತುಂಬಾ ಚಳಿ ಇತ್ತು, ನಾನೇ ಏನಾದರೂ ತರ್ತೀನಿ ಅಂತ ಅಂದರು. ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ದರೆ ಜೀವನ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ನೋಡ್ತಾ ನೋಡ್ತಾ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಪ್ರತಿಭೆನ ಬೆಳೆಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು.